ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ರಾಜಕೀಯ ಮೈತ್ರಿ ಬಗ್ಗೆ ಬಿಗ್ ಅಪ್ಡೇಟ್. ವಿಧಾನಸಭೆ ಲೋಕಸಭೆಗಷ್ಟೇ ಮೈತ್ರಿ, ಸ್ಥಳೀಯ ಚುನಾವಣೆಯಲ್ಲಿ ಫ್ರೆಂಡ್ಲಿ ಫೈಟ್. ಬಿಜೆಪಿ ಜೆಡಿಎಸ್ ಮೈತ್ರಿ ಬಗ್ಗೆ ಸ್ಪಷ್ಟನೆ ನೀಡಿದ ಜೆಡಿಎಸ್ನ ವರಿಷ್ಠರಾದ ದೇವೇಗೌಡ. ಬಿಜೆಪಿ ಜೆಡಿಎಸ್ ಮೈತ್ರಿ ಬಗ್ಗೆ ದೇವೇಗೌಡರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎ ಜೊತೆಗಿರ್ತೀವಿ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ನಾವು ಪ್ರತ್ಯೇಕವಾಗಿ ಹೋರಾಟ ಮಾಡ್ತೀವಿ ಅಂತ ಮೈತ್ರಿಯ ಬಗ್ಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಂಘಟನೆ ದೃಷ್ಟಿಯಿಂದ ಸಮಾವೇಶ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ. ಜನವರಿ 18ಕ್ಕೆ ಬೆಂಗಳೂರಲ್ಲಿ, 23ಕ್ಕೆ ಹಾಸನದಲ್ಲಿ ಸಮಾವೇಶ ನಡೆಯುತ್ತೆ. ವಿಧಾನ ಪರಿಷತ್ನ 4 ಸ್ಥಾನಗಳಲ್ಲಿ 1 ಸ್ಥಾನ ಪಡೆಯುವ ಬಗ್ಗೆ ಚರ್ಚೆ ಆಗಿದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಹೇಳಿಕೆ ಕೊಟ್ಟಿದ್ದಾರೆ. ಮೈತ್ರಿ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ವಿಧಾನಸಭೆ ಲೋಕಸಭೆಗಷ್ಟೇ ಮೈತ್ರಿ, ಸ್ಥಳೀಯ ಚುನಾವಣೆಯಲ್ಲಿ ಫ್ರೆಂಡ್ಲಿ ಫೈಟ್ ಇರುತ್ತೆ. ಬಿಜೆಪಿ ಜೆಡಿಎಸ್ನ ಮೈತ್ರಿ ಬಗ್ಗೆ ಜೆಡಿಎಸ್ನ ವರಿಷ್ಠರಾದ ದೇವೇಗೌಡರು ಕೊಟ್ಟಂತ ಕ್ಲಾರಿಟಿ ಇದೆ. ನಾವು ಮೋದಿಯವರ ಜೊತೆ, ಶಾ ಅವರ ಜೊತೆ ರಾಷ್ಟ್ರ ಮಟ್ಟದಲ್ಲಿ ಕುಮಾರಸ್ವಾಮಿ ನಾನು ಮಾತನಾಡಿ ನಮ್ಮ ಸಂಬಂಧ ಇಟ್ಕೊಂಡಿದ್ದೇವೆ. ಅದರಲ್ಲಿ ಏನು ನಮ್ದು ವ್ಯತ್ಯಾಸ ಇಲ್ಲ. ಆದರೆ ಈ ಸ್ಥಳೀಯ ಸಂಸ್ಥೆಗಳಲ್ಲಿ ನಾವು ಸೀಟ್ನ ಹೊಂದಾಣಿಕೆ ಮಾಡಿಕೊಳ್ಳೋದ್ರ ಬಗ್ಗೆ ಅಸಾಧ್ಯ ಆಗೋದಿಲ್ಲ. ಅದರಿಂದ ಅವರು ಬಿಜೆಪಿ ಅಧ್ಯಕ್ಷ ಏನು ಹೇಳಿದ್ದಾರೆ, ನಂದು ಅದಕ್ಕೆ ವಿರೋಧ ಇಲ್ಲ, ಯಾರು ತಪ್ಪು ತಿಳ್ಕೊಳ್ಬೇಕಾದಿಲ್ಲ. ಅದು ನಮ್ಮ ಪಕ್ಷ ಕೂಡ ನಮ್ಗೆ ಎಲ್ಲಿ ಶಕ್ತಿ ಇದೆಯೋ ಅಲ್ಲಿ ನಾವು ಈ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ನಗರಸಭೆ, ನಗರ ಪಾಲಿಕೆ ಇಲ್ಲಿ ನಾವು ಹೊಂದಾಣಿಕೆ ಮಾಡಿಕೊಳ್ಳೋದು ಕಷ್ಟ ಇದೆ. ಅವರೇನು ಹೇಳಿದ್ದಾರೆ ಅದನ್ನು ನಾನು ಯಾವುದೇ ರೀತಿ ತಪ್ಪು ಅಂತ ಹೇಳಲ್ಲ. ನ್ಯಾಚುರಲಿ ಅವರು ನಾವು ಈ ಸ್ಥಳೀಯ ಸಂಸ್ಥೆಗಳಲ್ಲಿ ನಾವು ಚುನಾವಣೆ ಎದುರಿಸ್ತೀವಿ ಅಂತ ಹೇಳಿದ್ದಾರೆ. ಓದಿನ ಅದನ್ನು ನಾವು ಕೂಡ ಬೆಂಗಳೂರಿನಲ್ಲಿ ನಾನು 18ನೇ ತಾರೀಕು ಇಲ್ಲಿ ನಮ್ಮ ಪಕ್ಷದ ಒಂದು ಸಭೆ, ಕಾರ್ಯಕರ್ತರ ಸಭೆನ ಬೆಂಗಳೂರಿನಲ್ಲಿ ಸೇರಿಸ್ತೇನೆ. ಏಕೆಂದರೆ 23 ಹಾಸನದಲ್ಲಿದೆ, ಬಹುಶಃ 24 ಬಾಗಲಕೋಟೆಯಲ್ಲಿ ಆಗ್ಬೋದು. 18ನೇ ತಾರೀಕು ಬೆಂಗಳೂರಿನಲ್ಲಿ ಒಂದು ಸಭೆನ ಮಾಡಬೇಕು ಅಂತ ಒಂದು ತೀರ್ಮಾನಕ್ಕೆ ಬಂದಿದ್ದೆ. ಅದನ್ನು ರಮೇಶ್ ಗೌಡರು ಹೇಳಿದೆ, ತಿಪ್ಪೇಸ್ವಾಮಿಯವರಿಗೂ ಹೇಳಿದ್ದೇನೆ. ಈಗ ಶರವಣ್ಣವ್ರು ಬಂದಿದ್ದಾರೆ. ಈಗ 5 ಕಾರ್ಪೊರೇಷನ್ ಮಾಡಿ ಒಬ್ಬೊಬ್ಬರನ್ನ ಅಧ್ಯಕ್ಷರನ್ನು ಮಾಡಿದ್ದಾರೆ ಅಂತ ಕೇಳಿದ್ದೇನೆ. ಅದನ್ನು ಅಧಿಕೃತವಾಗಿ ಅನೌನ್ಸ್ ಮಾಡಿಲ್ಲ. ಅದನ್ನು ಕುಮಾರಸ್ವಾಮಿಯವರು ಬಂದ ಮೇಲೆ ಕೇಳಿ ಅನೌನ್ಸ್ ಮಾಡ್ತೇನೆ. ಈ ಕಡೆ ಪಕ್ಕದಲ್ಲಿ ಕೋರ್ ಕಮಿಟಿ ಅಧ್ಯಕ್ಷರು ನಮ್ಮ ರೆಡ್ಡಿಯವರು ಕೂತಿದ್ದಾರೆ. ಅದಾಗಲೇ ತೀರ್ಮಾನ ಮಾಡಿದ್ದೇವೆ. ಅವರು ಚುರುಕಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಮೋದಿಯವರು ನೀವು ಒಬ್ಬೊಬ್ಬರು ಹೇಳಿ ವಿಧಾನ ಪರಿಷತ್ ಹೆಂಗೆ ಫೇಸ್ ಮಾಡ್ತೀರಾ ಅಲೈನ್ಸ್ ಅಂತ ಕೇಳ್ತಾರೆ. ನಾನು ವಿಷಯ ಗೊತ್ತಿಲ್ಲ ನನಗೆ. ಎಷ್ಟು ಏನೋ ಒಂದು ನಮಗೆ ಬಿಡೋದು, 3 ಅವ್ರು ಕಂಟೆಸ್ಟ್ ಮಾಡೋದು ಅಂತ ಏನೋ ಪ್ರಾಥಮಿಕ ಹಂತದಲ್ಲಿ ಮಾತನಾಡಿದೆ ಅಂತ ಕೇಳಿದ್ದೆ ನಾನು. ಆದರೆ ಖಚಿತವಾಗಿ ಯಾವುದು ಬಿಡ್ತಾರೆ, ಯಾವುದು ಅವರು ತಗೊಳ್ತಾರೆ ನನಗೆ ಗೊತ್ತಿಲ್ಲ. ಅದು ಕುಮಾರಸ್ವಾಮಿಯವರು ಬಂದ ಮೇಲೆ ಗೊತ್ತಾಗುತ್ತೆ. ಬಿಜೆಪಿಗೆ 3, ನಮಗೆ 1 ಅಂತ ಹೇಳಿ ಒಂದು ಪ್ರಾಥಮಿಕವಾಗಿ ಚರ್ಚೆ ಮಾಡಿದ್ದಾರೆ ಅಂತ ಕೇಳಿದ್ದೇನೆ. 1 ಯಾವುದು ಅನ್ನೋದು ನನಗೆ ಗೊತ್ತಿಲ್ಲ. ಅದು ಬಂದ ಮೇಲೆ ಗೊತ್ತಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.